ಸರ್ಕಾರದಲ್ಲಿರ್ತಕ್ಕಂಥ ಮಹಿಳಾ MLAಗಳು ನೀವು ಎಚ್ಚೆತ್ತುಕೊಳ್ಳಿ. ಯಾಕಪ್ಪ ಅಂತಂದ್ರೆ ನೀವು ಕೂಡ ಹೆಣ್ಮಕ್ಳಿದ್ದೀರಿ. ಆದರೆ ಸೌಜನ್ಯ ಅಂತ ಪ್ರಕರಣ ಇವತ್ತು ಇಡೀ ದೇಶದಲ್ಲೇ ಸದ್ದಾಗ್ತಾ ಇದೆ. ಅದು ಇವತ್ತಿಗೂ ನಾವು ಕಂಡುಹಿಡಿಯೋಕ್ಕಾಗ್ತಿಲ್ಲ ಅಂತಂದರೆ ಇಲ್ಲಿ ಕೊಂದವ್ರು ಯಾರು, ಇವತ್ತು ಕೊಂದವರು ಯಾರು ಎಂಬ ಪ್ರಶ್ನೆಗೆ ಉತ್ತರವನ್ನು ಕೇಳಲಿಕ್ಕೆ ಕಲಬುರಗಿಯಿಂದ ಬೆಳ್ತಂಗಡಿಗೆ ಬಂದಿದ್ದೆವು. ಧರ್ಮಸ್ಥಳದಲ್ಲಿ ನಡೀತಕ್ಕಂಥ ಮಹಿಳೆಯರ ಮೇಲಿನ ಅತ್ಯಾಚಾರ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ಕಲಬುರಗಿಯಿಂದ ಬೆಳ್ತಂಗಡಿಗೆ ಬಂದಿದ್ದೆವು. ಇಲ್ಲಿ ಏನು ಅಸಹಜ ಸಾವುಗಳಂತ ಹೇಳಿ ಬಿಂಬಿಸಿ ಸರ್ಕಾರ ಮಹಿಳೆಯರ ಹೆಣಗಳನ್ನು ಮುಚ್ಚಿ ಹಾಕಿದಾರಲ್ಲ, ಈ ಅಸಹಜ ಸಾವುಗಳು ಯಾವುವು, ಯಾರು ಮಾಡಿದ್ರು ಅನ್ನೋದನ್ನು ನಮಗೆ ಈ ಮಹಿಳಾ ಸಂಘಟನೆಗಳಿಗೆ ಗೊತ್ತಾಗಬೇಕಾಗಿದೆ. ಯಾಕಪ್ಪ ಅಂತಂದರೆ ನಾವು ಇವತ್ತು ಇಲ್ಲಿಂದ ಕಲಬುರಗಿವರೆಗೂ ಹಲವಾರು ವರ್ಷಗಳಿಂದ ಹೋರಾಟಗಳನ್ನು ಮಾಡ್ಕೊತಾನೆ ಬಂದಿದ್ದೆವು. ಆದರೆ ನಮಗೂ ಇನ್ನೂ ಸರ್ಕಾರ ನ್ಯಾಯ ಕೊಟ್ಟಿಲ್ಲ. ಆ SIT ತನಿಖೆ ಮಾಡ್ತೀವಿ ಅಂತೇಳಿ SITಯನ್ನು ರಚನೆ ಮಾಡಿದ್ದಾರೆ. ಆದರೆ ಯಾವುದೇ ಥರ ಸಮಗ್ರವಾದ ತನಿಖೆಯನ್ನು ಅವರು ಕೊಡ್ತಾ ಇಲ್ಲ. ನಮ್ಮ ಇಡೀ ರಾಜ್ಯದ ಮಹಿಳೆಯರ ಪ್ರಶ್ನೆ, ಕೊಂದವರು ಯಾರು, ಅಲ್ಲಿ ಸತ್ತು ಹೋಗಿರ್ತಕ್ಕಂಥ ಮಹಿಳೆಯರು, ನೊಂದ ಮಹಿಳೆಯರು, ಅವರಿಗೆ ಯಾರು ಅನಾಹುತವನ್ನು ತಂದು ಕೊಟ್ಟರು, ಯಾರು ಕೊಂದವರು ಅನ್ನೋದನ್ನು ನಮ್ಮ ಪ್ರಶ್ನೆ ಆಗಿದೆ. ಮತ್ತು ಬಡ ಕುಟುಂಬದಲ್ಲಿರ್ತಕ್ಕಂಥ ಪದ್ಮಲತಾ ಇರ್ಬೋದು, ಸೌಜನ್ಯ ಇರ್ಬೋದು, ಇವರಿಗೆ ಸಾವಿಗೆ ಕಾರಣ ಯಾರು ಅಂತ ಇವತ್ತಿನ ಸರ್ಕಾರ ಯಾವುದೇ ಥರದ್ದು ನಮಗೆ ತೋರಿಸ್ಕೊಡ್ತಾ ಇಲ್ಲ. ನಾನು ಸರ್ಕಾರಕ್ಕೆ ಒಂದು ಪ್ರಶ್ನೆಯನ್ನು ಹಾಕ್ತಾ ಇದ್ದೀನಿ. ಎಲ್ಲೋ ಒಂದು ಕಳ್ಳ ಕಾಕುರ ಏನೋ ಒಂದು ಸಣ್ಣ ಕಳ್ತನ ಮಾಡಿದ್ರೆ 24 ಅವರ್ಸ್ದಲ್ಲಿ ಅವನನ್ನು ಹಿಡಿದು ನೀವು ಜೈಲಿಗೆ ಹಾಕ್ತೀರಿ. ನೂರಾರು ಹೆಣ್ಣು ಮಕ್ಕಳ ಕೊಲೆ ಆದರೂ ಕೂಡ ನೀವು ಸರ್ಕಾರದವರು ಯಾಕೆ ಅವರನ್ನು ಹಿಡಿತಾ ಇಲ್ಲ? ಯಾಕೆ ನಿಮ್ಮವರೇ ಅವರ ಯಾರಾದರೂ ಒಬ್ಬರಾಗಿದ್ದಾರಾ ಅಥವಾ ಅವರು ಬಲಿಷ್ಠರ ಏನು ಅನ್ನೋದನ್ನು ನಮಗೆ ಗೊತ್ತಾಗಬೇಕು. ಅಂದರೆ ಮಹಿಳೆಯರಿಗೆ ನ್ಯಾಯ ಕೊಡಿಸ್ತೀವಿ ಅಂಥೇಳಿ ಇವತ್ತು ಸರ್ಕಾರವನ್ನು ಮಾಡ್ತೀರಿ, ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಾ ಇದ್ದೀರಿ. ಮೋದಿಜಿ ಇಷ್ಟು ಬೇಟಿಗಳ ಹೆಣವನ್ನು ಇಲ್ಲಿ ಇದ್ದಾವು, ಇದಕ್ಕೆ ಉತ್ತರವನ್ನು ಯಾಕೆ ಕೊಡ್ತಾ ಇಲ್ಲ? ಯಾರು ಕೊಂದ್ರು ಅನ್ನೋದನ್ನು ಜಗತ್ತಿಗೆ ತೋರಿಸ್ಕೊಡ್ಲಿಕ್ಕೆ ನಿಮ್ಮ ಸರ್ಕಾರದಿಂದ ಆಗ್ತಾ ಇಲ್ವಾ? ಎಷ್ಟು ವರ್ಷಗಳಿಂದ ನಾವು ಹೋರಾಟವನ್ನು ಮಾಡಬೇಕು? ಎಷ್ಟು ಮಹಿಳೆಯರ ಹೆಣಗಳನ್ನು, ಕುಟುಂಬಗಳನ್ನು ಬೀದಿಗೆ ತರಲಿಕ್ಕೆ ನೀವು ನಿರ್ಧಾರವನ್ನು ಮಾಡಿದ್ದೀರಿ. ನಾವು ಇನ್ಮೇಲೆ ಬಿಡಲ್ಲ. ಇವತ್ತು ಬೆಳ್ತಂಗಡಿಯಲ್ಲಿ ಮಹಿಳಾ ಸಮಾವೇಶವನ್ನು ಮಾಡಿರಬಹುದು, ನ್ಯಾಯಕ್ಕಾಗಿ ಸಮಾವೇಶವನ್ನು ಮಾಡ್ತಾ ಇದ್ದೀವಿ. ಇದು ಕೊನೆಗಲ್ಲ. ಇನ್ನೂ ಕೂಡ ಇಡೀ ರಾಜ್ಯಾದ್ಯಂತ ನೀವು ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸದೇ ಇದ್ರೆ ನಾವು ಇನ್ನೂ ಹೋರಾಟವನ್ನು ಮಾಡ್ತೀವಿ. ಸರ್ಕಾರವನ್ನು ಮುಟ್ಟಿಸುವವರೆಗೂ ಸರ್ಕಾರದಲ್ಲಿರ್ತಕ್ಕಂಥ ಮಹಿಳಾ MLAಗಳು ನೀವು ಎಚ್ಚೆತ್ತುಕೊಳ್ಳಿ. ಯಾಕಪ್ಪ ಅಂತಂದ್ರೆ ನೀವು ಕೂಡ ಹೆಣ್ಮಕ್ಳಿದ್ದೀರಿ, ನಿಮ್ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ. ಆ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ರಿ. ಅಧಿಕಾರದಲ್ಲಿ ಇದ್ದು ಅಧಿಕಾರ ಮಾಡೋದು ಬೇಕಾಗಿಲ್ಲ. ನಮಗೆ ಮಹಿಳೆಯರಿಗೆ ನ್ಯಾಯ ಕೊಡಿಸುವಲ್ಲಿ ನೀವು ಕೆಲಸ ಮಾಡಿದ್ರೆ ಅಂದ್ರೆ ನಾವು ನಿಮ್ಮ ಜೊತೆ ಇರ್ತೀವಿ. ಇಲ್ಲ ಆದ್ರೆ ಈ ಸರ್ಕಾರದ ಜೊತೆ ವಿರೋಧವಾಗಿ ಹೋರಾಟ ಮಾಡಿ ನಾವು ನ್ಯಾಯ ಸಿಗುವವರೆಗೂ ನಾವು ಈ ಹೋರಾಟನ ಬಿಡಲ್ಲ ಅಂತ ಹೇಳಿ ನಾವು ಹೇಳ್ತಾ ಇದ್ದೀವಿ. ಇವತ್ತು ಈ ಒಂದು ನ್ಯಾಯಕ್ಕಾಗಿ ಸಮಾವೇಶಕ್ಕೆ ಕಲಬುರಗಿಯಿಂದ ಹಲವಾರು ಮಹಿಳೆಯರು ಕೂಡ ನಾವು ಭಾಗವಹಿಸಿದ್ದೆವು. ಅಲ್ಲೂ ಕೂಡ ನಾವು ಹೋರಾಟವನ್ನು ಮಾಡಿದ್ದೆವು. ಬೆಂಗಳೂರಿನಲ್ಲೂ ಕೂಡ ಹೋರಾಟ ಮಾಡಿದ್ದೆವು. ಎಲ್ಲ ಕಡೆನೂ ನಾವು ಹೋರಾಟ ಮಾಡಿ ಕೇಳುವುದು ಒಂದೇ, ಕೊಂದವರು ಯಾರು? ನಾನು ಬೀದರಿಂದ ಬಂದಿದ್ದೀನಿ, ಲಕ್ಷ್ಮೀ ಬಾವ್ಗೆ ಅಂತ, ಹೋರಾಟಗಾರ್ತಿ. ನಿಜವಾಗ್ಲೂ ಕೊಂದವರು ಯಾರು ಅನ್ನೋ ಪ್ರಶ್ನೆ ಇಡೀ ಬೆಳ್ತಂಗಡಿಗೆ ಅಂತಲ್ಲ, ಇಡೀ ವಿಶ್ವಕ್ಕೆ ಇದು ಸಂಬಂಧಿಸ್ತದೆ. ಯಾವುದೇ ಒಂದು ಮಹಿಳೆ ಮೇಲೆ ಅತ್ಯಾಚಾರ ಮತ್ತು ದೌರ್ಜನ್ಯ ಆಗಲಿ, ಇವತ್ತು ಒಂದು ಚಿಕ್ಕ ಊರಲ್ಲಿ ಒಂದು ಮನೆ ಕಳ್ತನ ಆಗುತ್ತೆ ಅಂತಂತಂದ್ರೆ ಕಳ್ಳರಿಗೆ ಹಿಡಿಯುವಂಥ ವ್ಯವಸ್ಥೆ ನಿರ್ಮಾಣ ಪೊಲೀಸರದ್ದಿರುತ್ತೆ. ಆದರೆ ಸೌಜನ್ಯ ಅಂತ ಪ್ರಕರಣ ಇವತ್ತು ಇಡೀ ದೇಶದಲ್ಲೇ ಸದ್ದಾಗ್ತಾ ಇದೆ. ಅದು ಇವತ್ತಿಗೂ ನಾವು ಕಂಡುಹಿಡಿಯೋಕ್ಕಾಗ್ತಿಲ್ಲ ಅಂತಂದರೆ ಇಲ್ಲಿ ಕೊಂದವ್ರು ಯಾರು ಅಂದರೆ ಇದ್ರ ಹಿಂದ್ಗಡೆ ಬಲಾಢ್ಯರ ಒಂದು ಕೈವಶ ಇದೆ ಅಂಥೇಳಿ ಇದನ್ನು ನಿಜವಾಗ್ಲೂ ನಾವು ನೋಡಬೇಕಾಗ್ತದೆ. ಹಾಗಾಗಿ ಇವತ್ತು ಬೆಳ್ತಂಗಡಿಯಲ್ಲಾಗಿದೆ, ನಾಳೆ ಬೀದರಲ್ಲೂ ಆಗ್ಬೋದು, ಕಲಬುರಗಿಯಲ್ಲೂ ಆಗ್ಬೋದು. ನಿಜವಾಗ್ಲೂ ಇದನ್ನು ಖಂಡಿಸ್ತೀವಿ. ನಮ್ಗೆ ಯಾವುದೇ ಇಲ್ಲಿ ಮೂರು ಪಕ್ಷಗಳಿಗೆಲ್ಲ, JDS, ಕಾಂಗ್ರೆಸ್, BJP ಅಂತ, ಇಲ್ಲಿ ಹೆಣ್ಣು ಅನ್ನೋ ಪ್ರಶ್ನೆಗೆ ಅವಳ ಮೇಲಾಗಿರುವಂಥ ಅತ್ಯಾಚಾರ, ದೌರ್ಜನ್ಯ ಅದು ಯಾರೇ ಮಾಡಿರಲಿ ಅದು ಕೂಡಲೇ ಅದನ್ನು ಅರೆಸ್ಟ್ ಮಾಡಿ, ಯಾಕಂದರೆ ಇಷ್ಟು ವರ್ಷಗಳ ಕಾಲ ಕಳೀತು. ಸೌಜನ್ಯ, ಪದ್ಮಲತಾ ಸಾಕಷ್ಟು ಪ್ರಕರಣ
ಜನಗಳಿಗೆ. ಹಂಗಾಗಿ ಇವತ್ತು ನಾವು ಬೀದರಿಂದ ನಾವು ಬೆಳ್ತಂಗಡಿ ಬರುವಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾಕಂತಂದರೆ ಇಡೀ ಒಂದು ರಾಜ್ಯಕ್ಕೆ ಒಂದು ನಾವು ಮೆಸೇಜ್ ಕೊಡೋಕ್ಕೆ ಹೊರಟಿದ್ದೀವಿ. ಯಾಕಂತಂದರೆ ಇಲ್ಲಿ ಹೆಣ್ಣಿನ ಎಂಬ ಒಂದೆರಡು ಪದಗಳ ಅರ್ಥದಲ್ಲಿ ಆರೋಪಿನ ಪತ್ತೆ ಮಾಡಬೇಕು ಅನ್ನೋದು ಒಂದೇ ಒಂದು ಎಲ್ಲ ವರ್ಗದ ಹೆಣ್ಮಕ್ಳು ಸೇರಿ ಇವತ್ತು ಕೊಂದವ್ರು ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದೀವಿ. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಅಂಥೇಳಿ ನಾನು ಇಷ್ಟಪಡ್ತೀನಿ. ಯಾಕಂದರೆ ಇದರಲ್ಲಿ SIT ಅವರು ಎಷ್ಟು ಕ್ಲಿಯರ್ ಕಟ್ಟಾಗಿ ಮಾಡ್ತಾ ಇದ್ದಾರೋ ಅನ್ನೋ ಗೊತ್ತಿಲ್ಲ. ಯಾಕಂತಂದರೆ ಇಡೀ ದೇಶದಲ್ಲಿ ನಿರ್ಭಯ ಪ್ರಕರಣ ಎಷ್ಟು ಕ್ಲೀನಾಗಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಹ್ಯಾಂಡಲ್ ಮಾಡಿದನು, ಅಷ್ಟೇ ಕ್ಲಿಯರ್ ಆಗಿ ಸೌಜನ್ಯ ಪ್ರಕರಣ ಕೂಡ ಕ್ಲಿಯರ್ ಆಗಿ ಆರೋಪಿಗಳನ್ನ ಪತ್ತೆ ಹಚ್ಚಿ ಅವಳಿಗೆ ನ್ಯಾಯ ಕೊಡಿಸ್ಬೇಕಾಗಿ ನಮ್ಮ ವಿನಂತಿ ಇದೆ. ಯಾಕಂದರೆ ಒಂದು ವೇಳೆ ನ್ಯಾಯ ಕೊಡಿಸ್ಲಿಲ್ಲ ಅಂತಂದ್ರೆ ಈ ಎಲ್ಲ ಮಹಿಳಾ ವರ್ಗಕ್ಕಿದು ಅಪಮಾನ ಅದ, ಅವಮಾನ ಅದ ಅಂಥೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದಲ್ಲಿ ಕೂಡಲೇ ಸೌಜನ್ಯ ಪ್ರಕರಣದಲ್ಲಿ ಆರೋಪಿಗಳನ್ನ ಪತ್ತೆ ಹಚ್ಚಬೇಕಂಥೇಳಿ ನಾನು ಇವತ್ತು ಕೊಂದವ್ರು ಯಾರು ಅಂತ ಬೀದರಿಂದ ಬಸವಣ್ಣನ ನಾಡಿನಿಂದ ನಾನು ಧರ್ಮಸ್ಥಳಕ್ಕೆ ಬಂದಿದ್ದೀವಿ. ನಾವೆಲ್ಲರೂ ಸೇರಿ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದೀವಿ ಅಂಥೇಳಿ ಇಚ್ಛೆಪಡ್ತೀನಿ.